ಬಹುಶಃ ನಮ್ಮ ಈ ಪ್ರದೇಶದ ಬಹುದಿನಗಳ ಕನಸು ಮುಂಚಿನ ಮಂಗಳೂರು ಜಂಕ್ಷನ್ ರೈಲ್ವೆ ಎಲ್ಲವೂ ಕೂಡ ಇವತ್ತು ಪಾಲ್ಘರ್ ಡಿವಿಷನಲ್ಲಿತ್ತು. ಈ ಪಾಲ್ಘರ್ ಡಿವಿಷನಿಂದ ತೆಗೆದು ಇವತ್ತು ಮೈಸೂರು ಡಿವಿಷನ್ಗೆ ಹಾಕಿರೋದು ನನಗೆ ಅತ್ಯಂತ ಖುಷಿ ತಂದಿದೆ. ನಾನು ಬಹುಶಃ ಇವತ್ತು ನಮ್ಮ ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣನವರನ್ನು, ಇದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು, ಅದೇ ರೀತಿ ನಮ್ಮ ಇಲ್ಲಿಗೆ ಸಂಸದರನ್ನು ಬ್ರಿಜೇಶ್ ಅವರನ್ನು ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇದು ನಮಗೆ ದೊಡ್ಡ ಮಟ್ಟದ ಒಂದು ಏನು ಬದಲಾವಣೆ ಒಂದು ಅವಕಾಶ ಇದರಲ್ಲಿ. ಸೊ ಮೈಸೂರು ಡಿವಿಷನ್ಗೆ ನಮ್ಮ ರೈಲ್ವೆ ಲೈನ್ ಇವತ್ತು ಮತ್ತು ಸ್ಟೇಷನ್ಸ್ ಮತ್ತು ರೈಲ್ವೆ ಲೈನ್ ಎಲ್ಲ ಕೂಡ ಮೈಸೂರು ಡಿವಿಷನ್ಗೆ ಬಂತಂತ ಹೇಳಿದರೆ ನಮ್ಮ ಈ ರೈಲ್ವೆಗೆ ಸಂಬಂಧಪಟ್ಟಂಥ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮತ್ತು ಇನ್ನಿತರ ವಿಚಾರಗಳು ಇದೆಲ್ಲ ಕೂಡ ಅದಕ್ಕೆ ಪ್ರಾಮುಖ್ಯತೆ ಸಿಗ್ತದೆ. ಇದಿಲ್ಲದ ಪಾಲ್ಘಟ್ಟದ ಕಾರಣ ಪಾಲ್ಘಟ್ಟದೇ ಜಾಸ್ತಿ ಅಲ್ಲಿ ಅದನ್ನು ಆಲೋಚನೆ ಮಾಡೋದಲ್ಲದೆ ಇಲ್ಲಿಯ ಜನ ಸಮಸ್ಯೆಯನ್ನು, ಇಲ್ಲಿ ಅಂಡರ್ ಪಾಸ್ ಇರಲಿ, ಇಲ್ಲಿಯ ರೋಡ್ ಇದಿರಲಿ, ಇಲ್ಲಿಯ ಬಹುಶಃ ನಮ್ಮ ಈ ಒಂದು ವೆಹಿಕಲ್ ಜಾಮ್ ಆಗೋದಿರಲಿ, ಅದು ಯಾವುದೇ ಅವ್ರಿಗೆ ಸಮಸ್ಯೆ ಇರಲಿಲ್ಲ. ಹಾಗಾಗಿ ಇನ್ನು ಮೈಸೂರು ಡಿವಿಷನ್ ಆದ ಕಾರಣ ನಮ್ಮಲ್ಲಿ ಬಹಳಷ್ಟು ಅಂಡರ್ ಪಾಸ್ ಆಗಬೇಕಾಗ್ತದೆ, ಬ್ರಿಡ್ಜ್ ಟ್ರ್ಯಾಕ್ ಆಗಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಡೆವಲಪ್ಮೆಂಟ್ಗೆ ಇದೆಲ್ಲ ಪೂರಕವಾಗಿ ಬರ್ತಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಆಟೋಮೆಟಿಕ್ ಅಲ್ಲ, ಒಂದು ರೈಲ್ವೆ ಇಂಪ್ರೂವ್ ಆದ ತಕ್ಷಣ ಪರೋಕ್ಷವಾದ ಆರ್ಥಿಕ ಬೆಳವಣಿಗೆ ಚಲನವಲನ ಸ್ಥಾನ ಆಗಿ ಬರ್ತದೆ. ಅದು ಕೂಡ ನಮಗೆ ದೊಡ್ಡ ಅದು ರೆವೆನ್ಯೂ ಲಾಭ ಆಗ್ತದೆ, ಅಡ್ಮಿನಿಸ್ಟ್ರೇಟಿವ್ ನಮಗೆ ಲಾಭ ಆಗ್ತದೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಏನಿಲ್ಲದಿದ್ದರೆ ಒಂದು ಸಮಸ್ಯೆ ಆದಾಗ ಯಾರ ಹತ್ರ ಕೇಳ್ಬೋದು ಅಂತ ಹೇಳಿಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಇದು ಯಾರಿಗೆ ಹೋಗುದು? ನಾವು ಪಾಲ್ಘಟ್ಟಲ್ಲಿ ಅವ್ನು DRM ಮಾಡ್ತಾ ಇರ್ತಾರ. ನಮ್ಮ ಉಳ್ಳಾಲದೊಂದು ಅಂಡರ್ ಪಾಸ್ ಮಾಡಿ ಸ್ಯಾಂಕ್ಷನ್ ಮಾಡಿ 3 ವರ್ಷ ಆಯ್ತು. ಇವತ್ತು ಮಾಡ್ತೇವೆ, ನಾನು ಮಾಡ್ತಾ ಬರ್ತೇವೆ. ಫರಂಗಿಪೇಟೆ ಒಂದು ಅಂಡರ್ ಪಾಸ್ ಮಾಡೋಕ್ಕೆ ನಾವು ಕೇಳಿಕೊಂಡು 2 ತಿಂಗಳು ಆಯ್ತು, 2 ವರ್ಷಕ್ಕಿಂತ ಜಾಸ್ತಿ ಆಯಿತು. ಇದು ಕೂಡ ಅಲ್ಲಿಂದ ಬರಬೇಕು. ಸೊ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ. 100 ಕೆಲಸ ಬಿಸಿ ಇರ್ತಾರೆ ಅವರು ಅಲ್ಲಿ, ಆದರೆ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಇದು ನಮ್ಮ ಕರ್ನಾಟಕದವರಾದ ಕಾರಣ ಅವ್ರ ಪರಂಪರೆ ಇತ್ಯಾದಿ ಅರ್ಥ ಆಗ್ತದೆ, ಮತ್ತೆ ಒಂದು ಭಾವನೆ ಇರ್ತದೆ, ಜನರ ಸಮಸ್ಯೆಗಳ ಬಗೆಹರಿಸ್ತದೆ, ಭಾಷೆ ಕೂಡ ಇದಾಗ್ತದೆ. ಮತ್ತು ನಮ್ಮವ್ರಿಗೆ ಕೂಡ ಕೆಲಸ ಮಾಡಿಕಲಿಗೆ ಇನ್ನು ಪಂಚಾಯತ್ ಮೆಂಬರಿಂದ ಅಧ್ಯಕ್ಷರ ಮೆಂಬರ್ ಅಲ್ಲಿ ಹೋಗಿ ಮೈಸೂರಿಗೆ ಹೋಗಿ ಕೆಲಸ ಮಾಡಿಸಲಿಕ್ಕೆ ನಮಗೆ ಕೂಡ ಬಹಳ ಸುಲಭವಾಗ್ತದೆ. ಇದು ನಮ್ಮ ಈ ಪಾಲಕ್ಕಾಡಿನಿಂದ ಮೈಸೂರಿಗೆ ಮಂಗಳೂರಿನ ರೈಲ್ವೆ ಪ್ರದೇಶಗಳನ್ನು ಬದಲಾಯಿಸಿರುವುದರಿಂದ ನಮ್ಮ ಮಂಗಳೂರಿನವರಿಗೆ ಬಹಳಷ್ಟು ಲಾಭ ಇದೆ. ಯಾಕೆ ಹೇಳಿದರೆ, ಒಂದು ಅಂತ ಹೇಳಿದರೆ ನಮ್ಮ ಸೆಂಟ್ರಲ್ ಮತ್ತು ಜಂಕ್ಷನ್ ರೈಲ್ವೆ ನಿಲ್ದಾಣಗಳಲ್ಲಿರುವಂಥ ಕೇರಳ ಲಾಬಿಯ ಹಿಡಿತದಿಂದ ನಾವು ಹೊರಗೆ ಬರ್ಬೋದು. ನೋಡಿ, ಇಲ್ಲಿ ನೀವು ಎಲ್ಲಿ ಹೋಗಿ ಟಿಕೆಟ್ ಕೌಂಟರ್ನಿಂದ ಹಿಡಿದು ಕ್ಯಾಂಟೀನು, ಹೋಟೆಲು, ಅಂಗಡಿಗಳಲ್ಲಿ ಕೂಡ ಮಲಯಾಳಿ ಬಿಟ್ಟರೆ ಅವರು ಯಾರು ಏನು ಮಾತಾಡುವುದೇ ಇಲ್ಲ. ನಾವೇ ಅವರ ಹತ್ರ ನಮ್ಮವರಿಗೆ ಮಲಯಾಳಿ ಬರದಿದ್ರೂ ನಾವು ಮಾತಾಡಬೇಕು ಅಂತ ಒಂದು ಅವರದೊಂದು ನಮಗೆ ಒತ್ತಡ. ಇನ್ನೊಂದು ಅಂತ ಹೇಳಿದರೆ, ಇಲ್ಲಿ ಮಂಗಳೂರಿನಿಂದ ಯಾವ ರೈಲು ಬಿಡಬೇಕಾದರೂ ಇವರದ್ದು ಅದಕ್ಕೆ ಅಡ್ಡಗಾಲು. ಉದಾಹರಣೆಗೆ ನಮ್ಮ ಗೋಮಟೇಶ್ವರ, CST, ಮುಂಬೈ ಟ್ರೈನ್ಗಳು ನಮ್ಮ ಸೆಂಟ್ರಲ್ನಿಂದ ಹೋಗ್ಲಿಕ್ಕೆ. ಆದರೆ ಇವರೆಂತ ಹೇಳ್ತಾರೆ, ಸೆಂಟ್ರಲ್ನಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ, ಜಂಕ್ಷನ್ವರೆಗೆ ಮಾತ್ರ. ಅದೇ 2-3 ದಿವಸದಲ್ಲಿ ತಮಿಳುನಾಡು, ಕೇರಳದ ಯಾವುದಾದ್ರೂ ಟ್ರೈನ್ಗೆ ಬೇಕಾದರೆ ಸೆಂಟ್ರಲ್ನಲ್ಲಿ ಇವರಿಗೆ ಪ್ಲಾಟ್ಫಾರ್ಮ್ ಇದೆ. ಅಂಥ ಒಂದು ಮಲತಾಯಿ ಧೋರಣೆ ಪಾಲಘಾಟ್ನವರಿಂದ ನಮ್ಮ ಮೇಲೆ ನಡೀತಾ ಇತ್ತು. ಈಗ ಇದು ಬದಲಾದದ್ರಿಂದ ನಾವು ಒಂದು ಹೊರಗೆ ಬಂದು ನಮ್ಮ ನಿಂತಿರುವಂಥ ನವಯುಗ ಎಕ್ಸ್ಪ್ರೆಸ್ ಅದು ಕಟ್ರಕ್ಕೆ ಹೋಗ್ತದೆ, ಅಲ್ಲಿಂದ ವೈಷ್ಣೋದೇವಿಗೆ ಹೋಗ್ಲಿಕ್ಕೆ. ಇನ್ನೊಂದು ಮಂಗಳೂರು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಅದು ಮೀರೇಜಿಗೆ ಹೋಗ್ತದೆ, ಅದರಿಂದ ಪಂಡ್ರಾಪುರ, ಕೋಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇನ್ನೊಂದು ಗೋಮಟೇಶ್ವರ ಎಕ್ಸ್ಪ್ರೆಸ್, ಅದನ್ನು ಕೂಡ ಸೆಂಟ್ರಲ್ಗೆ ತರಬಹುದು. ಇಲ್ಲಿ ಅಂತ ಹೇಳಿದರೆ ಈ ಒಂದು ಹೋರಾಟ ಬಹಳ ಸಮಯದಿಂದ ನಡೀತಾ ಇತ್ತು. ನಿತೀಶ್ ಕುಮಾರ್ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ವಾಜಪೇಯಿ ಸರ್ಕಾರ ಇದನ್ನು ಬದಲಾಯಿಸಿ ಆದೇಶ ಮಾಡಿದೆ, ಆದರೆ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಈಗ ಅದೇ ಮೋದಿಯವರ NDA ಸರ್ಕಾರ ಈ ಒಂದು ಆದೇಶ ಮಾಡಿದೆ. ಈ ಆದೇಶಕ್ಕಾಗಿ ನಾನು ಮೋದಿ ಸರ್ಕಾರಕ್ಕೆ
ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ರವರಿಗೆ ಮತ್ತು ಸ್ಪೆಷಲ್ ಆಗಿ ನಮ್ಮ ಸೋಮಣ್ಣನವರಿಗೆ ಮತ್ತು ಬ್ರಿಜೇಶ್ ಚೌಟರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕೆ ಹೇಳಿದರೆ ಲಾಂಗ್ ಪೆಂಡಿಂಗ್ ಹೋರಾಟಕ್ಕೆ ಇವತ್ತು ಒಂದು ಮುಕ್ತಿ ಸಿಕ್ಕಿದೆ ಹೇಳುವಂಥ ಸಂತೋಷ. ನಿಜವಾಗಿ ಇದು ಮಂಗಳೂರಿನವರಿಗೆ ಮಾತ್ರ ಅಲ್ಲ, ಇದರಿಂದ ಇಡೀ ಕರ್ನಾಟಕಕ್ಕೆ ಲಾಭ ಇದೆ. ಹೇಗೆ ಹೇಳಿದರೆ ಈಗ ಹೊಸ ವಿಭಾಗಕ್ಕೆ ನಾವು ಹೋಗುವುದರಿಂದ ಇಲ್ಲಿಂದ ಕರ್ನಾಟಕದ ವಿವಿಧ ಪ್ರದೇಶಗಳಿಗೆ ಹೊಸ ಹೊಸ ರೈಲುಗಳನ್ನು ಪ್ರಾರಂಭ ಮಾಡಲಿಕ್ಕಾಗ್ತದೆ. ನಾರ್ತಿಗೆ ಹೇಳಿದರೆ ಮುಂಬಯಿಯ ನಮ್ಮ ಬೇಡಿಕೆಗಳು ಬಾಂದ್ರಕ್ಕೆ ಬಿಡಬೇಕು, ದಾದರ್ ಬಿಡಬೇಕು ಹೇಳುವಂಥದ್ದು, ಗೋವಾದ ವಾಸ್ಕೋಕ್ಕೆ ರೈಲು ಬೇಕು ಹೇಳುವಂಥದ್ದು, ಇದೆಲ್ಲವನ್ನು ನಾವು ಮಾಡಿಸಿಕೊಳ್ಳಿಕ್ಕೆ ಸಾಧ್ಯ. ಇದೆಲ್ಲವೂ ಒಟ್ಟಾರೆಯಾಗಿ ಬಹಳಷ್ಟು ಲಾಭ ಮಂಗಳೂರಿಗೆ ಈ ಬದಲಾವಣೆಯಿಂದ ಖಂಡಿತ ಆಗ್ತದೆ.